ಎಲ್ಲ ಒಂದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕೆ. ಇವತ್ತಿನ ನಿಮಗೆ 5ನೇ ತರಗತಿ S7 ಎಕ್ಸಾಮ್ಗೆ ಅಥವಾ ಅರ್ಧ ವಾರ್ಷಿಕ ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಬರೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನ್ ನಿಮಗೆ ನಾಳೆ S7 ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಇರ್ತದೆ, ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ 100% ರಿಪೀಟ್ ಆಗ್ತವೆ. ತುಂಬ ಕ್ವಶನ್ ರಿಪೀಟ್ ಆಗ್ತವೆ. ವಿತ್ ಆನ್ಸರ್ ಕೊಡ್ತೀನಿ, ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಸುತ್ತಾಪತಿ ಕೊನೆಗೆ ನೋಡಿ ಯಾರೆಲ್ಲ ಪಾಸ್ ಆಗಬೇಕು ಅಂತೀರ ಅನ್ಕೋತೀರಾ ಮತ್ತು ಸ್ಕೋರನ್ನು ಮಾಡಬೇಕು ಅನ್ಕೋತೀರಾ ಅವರೆಲ್ಲ ನೋಡಲೇಬೇಕು. ತಾಪತಿ ಕೊನೆಯವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟು. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ಹುಡುಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಇದೇ ರೀತಿ S7 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು ಮತ್ತು ಫಿಕ್ಸ್ ಬರೋಂಥ ಪ್ರಶ್ನೆಗಳು ಅವೆಲ್ಲ ಆಗ್ತಿರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ವಿಡಿಯೋ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ನಮಗೆ 5th ಖಂಡಿತವ್ರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಅರ್ಥ ಆಯ್ತಾ? ನೀವು ಮಿಸ್ ಮಾಡ್ಕೊಂಡ್ರಿ ಪ್ರತಿಯೊಂದು ಮಿಸ್ ಆಗ್ತವೆ. ಪ್ರತಿಯೊಂದು ಮಿಸ್ ಮಾಡ್ಕೋತೀರಾ, ಒಂದೇ ಕ್ಲಿಕ್ಕು ಸಬ್ಸ್ಕ್ರೈಬ್ ಹೋಗ್ಬಿಡ್ತರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಸಬ್ಜೆಕ್ಟು ಇಂಗ್ಲೀಷು ಮಾರ್ಕ್ಸ್ 40 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರ್ತದೆ. ಮೊದಲಾಗಿ ನಿಮಗೆ 4 ಮಲ್ಟಿಪಲ್ ಇರ್ತವೆ. ಅರ್ಥ ಆಯ್ತಾ? 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಅಂದರೆ ಏನು? ಬಹು ಆಯ್ಕೆ ಪ್ರಶ್ನೆಗಳು. 4 ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಸರಿಯಾದನ್ನು ಬರೀಬೇಕು. ನೋಡೋಣ ಕ್ವಶನ್ ಮುಂದೆ ಹೇಳ್ತೀನಿ ನಿಮಗೆ. ಪ್ರಶ್ನೆ ಸಂಖ್ಯೆ 1 ಅಥವಾ ಕ್ವಶನ್ ನಂಬರ್ 1, ದ ಅಪೋಸಿಟ್ ಆಫ್ ರಿಮೆಂಬರ್ ಈಸ್. ರಿಮೆಂಬರ್ ವರ್ಡ್ನ ಅಪೋಸಿಟ್ ಯಾವುದು? ಫಾರ್ಗೆಟಾ, ಸೀನಾ, ಟಾಲ್ಕಾ, ತಿಂಕಾ? ಏನಾಗ್ಬೋದು? ಉತ್ತರ ನೋಡೋಣ. ನಿಮಗೆ ಉತ್ತರ ಸಹಿತ ತೋರಿಸ್ತೀನಿ. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 1 ಉತ್ತರ ನೋಡೋಣ. ಇದು ಬಂದ್ಬಿಟ್ಟು ಎ ಫಾರ್ಗೆಟ್ ಆಗ್ತದೆ. ಎ ಫಾರ್ಗೆಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 2, ದ ಎಲಿಫೆಂಟ್ ಟೇಕ್ಸ್ ದ ಚಿಲ್ಡ್ರನ್ ಟು ದ ಜಂಗಲ್, ರೌಂಡ್ ದ ಜೂ, ಟು ದ ರಿವರ್, ಟು ದ ಫಾರೆಸ್ಟ್? ಯಾವುದಾಗ್ಬೋದು? ಪ್ರಶ್ನೆ ಸಂಖ್ಯೆ 2 ಉತ್ತರ ನೋಡೋಣ. ರೌಂಡ್ ದ ಜೂ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 3, ಡೆಮೋನ್ ಆ್ಯಂಡ್ ಫೈಥಿಯಸ್ ಲಿವ್ಡ್ ಇನ್ ದ ಸಿಟಿ ಆಫ್. ಯಾವ ಸಿಟಿ ಅದು? ಗ್ರೀಕಾ, USA? ಯಾವುದಾಗ್ಬೋದು? ಪ್ರಶ್ನೆ ಸಂಖ್ಯೆ 3 ಉತ್ತರ ನೋಡೋಣ. ಆಪ್ಷನ್ ಸಿ, ಸೈರಕಸ್ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4, ದ ಫ್ಲೂರಲ್ ಫಾರ್ಮ್ ಆಫ್ ದ ಫ್ರೆಂಡ್ ಈಸ್. ಫ್ರೆಂಡ್ನ ಫ್ಲೂರಲ್ ಫಾರ್ಮ್ ಯಾವುದು? ಪ್ರಶ್ನೆ ಸಂಖ್ಯೆ 4 ಉತ್ತರ ನೋಡೋಣ. ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಅನ್ನೋದು ಸರಿಯಾದ ಉತ್ತರ. ಫ್ರೆಂಡ್ ಫ್ರೆಂಡ್ಸ್ ಆಗ್ತದೆ. ಇನ್ನೆಷ್ಟು ಪ್ರಶ್ನೆ ಸಂಖ್ಯೆ 5, ಇಲ್ಲಿಂದ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಸ್ಟಾರ್ಟ್ ಆಗ್ತವೆ. ಮ್ಯಾಚ್ ದ ಎನಿಮಲ್ಸ್ ಟು ದೇರ್ ಹೋಮ್. ಎನಿಮಲ್ಸ್ಗಳ ಹೋಮನ್ನು ಮ್ಯಾಚ್ ಮಾಡಬೇಕು. ಎನಿಮಲ್ಸಿಂದ ಅವುಗಳ ಹೋಮಿಗೆ ಮ್ಯಾಚ್ ಮಾಡಬೇಕು. ಇವು ಕೂಡ 4 ಇರ್ತವೆ, ನಮಗೆ 4 ಮಾರ್ಕ್ಸು. 5ನೇದು ಬರ್ಡ್ ಏನಾಗ್ಬೋದು? 6ನೇದು ಎಲಿಫೆಂಟ್ ಏನಾಗ್ಬೋದು? 7 ಕವ್ ಏನಾಗ್ಬೋದು? 8 ಸ್ಪೈಡರ್ ಏನಾಗ್ಬೋದು? 5, 6, 7, 8. ಸ್ವೇಟ್ ಮಾಡಿ ಸ್ವಲ್ಪ. 5 ನೆಕ್ಸ್ಟ್ ಆಗ್ತದೆ, 6 ಫಾರೆಸ್ಟ್ ಆಗ್ತದೆ, 7 ಶೆಡ್ ಆಗ್ತದೆ, 8 ವೆಬ್ ಆಗ್ತದೆ. ಅರ್ಥಾತ್ ಇವು ಸರಿಯಾದ ಉತ್ತರಗಳು. ಇನ್ನು ನೆಕ್ಸ್ಟ್ ಬರುತ್ತೆ ನಿಮಗೆ 3ನೇ ಮೇನು. ಇಲ್ಲಿ ಫೈಂಡ್ ಔಟ್ ಹಿಡನ್ ವರ್ಡ್ಸ್ ಫ್ರಮ್ ಗಿವನ್ ವರ್ಡ್ಸ್. ಅರ್ಥಾತ್ ಫೈಂಡ್ ಔಟ್ ಹಿಡನ್ ವರ್ಡ್ಸ್ ಫ್ರಮ್ ಗಿವನ್ ವರ್ಡ್ಸ್. ಇಲ್ಲಿ ಕೊಟ್ಟಿರುವ ವರ್ಡ್ಗಳಿಂದ ಹಿಡನ್ ವರ್ಡ್ಗಳನ್ನ ಫೈಂಡ್ ಮಾಡಬೇಕು. ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ, ಸ್ಯಾಟಲೈಟ್ ಕೊಟ್ಟಿದ್ದಾರೆ. ಇದನ್ನ ಬಳಸ್ಬಿಟ್ಟು ಹಿಡನ್ ವರ್ಡ್ಸ್ನ ಗುರುತಿಸಬೇಕು. ನಿಮಗೆ ಪ್ರತಿಯೊಂದಕ್ಕೂ 2 ಮಾರ್ಕ್ಸ್ ಇರ್ತದೆ. ಅರ್ಥಾತ್ 9ನೇ ಪ್ರಶ್ನೆಗೆ 2 ಮಾರ್ಕ್ಸು, 10ನೇ ಪ್ರಶ್ನೆಗೆ 2 ಮಾರ್ಕ್ಸು, ಟೋಟಲಾಗಿ 4 ಮಾರ್ಕ್ಸು. ಚಾಕ್ಲೇಟ್ಸಲ್ಲಿ ಏನೆಲ್ಲ ಹಿಡನ್ ವರ್ಡ್ಸ್ ಇರ್ಬೋದು? ಸೊ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ. ಚಾಕೊಲೇಟ್ಸ್, ಆಮೇಲೆ ಸ್ಯಾಟಲೈಟ್, 9, 10. ಇಲ್ಲಿ 4 ಬರಬೇಕು. 4 ಹಿಡನ್ ವರ್ಡ್ಸ್ನ ಬರಬೇಕು. 9ನೇ ಪ್ರಶ್ನೆ, 10ನೇ ಪ್ರಶ್ನೆ. 9ನೇದರಲ್ಲಿ ಏನು ಬರೋದು? ಲೇಟ್, ಟೀಚ್, ಟೀಯಾ, ಲೋಕಲ್ ಬರಿಬೋದು. 10ನೇ ಪ್ರಶ್ನೆ ಇಲ್ಲಿ ಟೆಲ್, ಸಿಟ್, ಟೈ, ಟೆಸ್ಟ್ 4 ಬರಿಬೋದು. ತುಂಬಾ ಈಸಿ ಇರ್ತವೆ, ಅಷ್ಟೊಂದು ಟಫ್ ಇರೋದಿಲ್ಲ. ನೆಕ್ಸ್ಟ್ ಬರುವಂಥದ್ದು ನಿಮಗೆ 4th ಮೇನು. ಫಿಕ್ ದ ODD 1 ಔಟ್. ಫಿಕ್ ದ ODD 1 ಔಟ್ ಕೇಳಿದ್ದಾರೆ. ನೋಡೋಣ ಕ್ವಶನ್ ಅಬ್ಸರ್ವ್ ಮಾಡಿ. ಇವು ಕೂಡ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಕ್ವಶನ್ ನಂಬರ್ 1, ಸ್ಟ್ರೆಂತ್, ಕರೇಜ್, ವೀಕ್ನೆಸ್, ಹಾನರ್. ಇದರಲ್ಲಿ ಯಾವುದಾಗ್ತದೆ? ಅದೇ ರೀತಿ 12ನೇ ಪ್ರಶ್ನೆಯಲ್ಲಿ ಕಿಂಗ್, ಫ್ರೆಂಡ್, ಪ್ಯಾಲೇಸ್, ಮಿನಿಸ್ಟರ್ ಯಾವುದಾಗ್ಬೋದು? ಸೆಲೆಕ್ಟ್ ಮಾಡಿ ನೋಡೋಣ. 11, 12 ಉತ್ತರ ನೋಡೋಣ. ಸೊ 11 ಬಂದ್ಬಿಟ್ಟು ವೀಕ್ನೆಸ್ಸು, 12ನೇದು ಫ್ರೆಂಡ್ ಆಗ್ತದೆ. ಅದಾಯ್ತಾ? ವೀಕ್ನೆಸ್ಸು ಫ್ರೆಂಡ್ ಆಗ್ತದೆ. ಏನು ಅದರಲ್ಲಿ ಮ್ಯಾಚ್ ಆಗಿರೋ ತೆಗಿಬೇಕು ಒಂದು ವರ್ಡ್ನ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಕಿಂಗು, ಪ್ಯಾಲೇಸು, ಮಿನಿಸ್ಟರು ಒಂದೇ ಕಡೆ ಇರ್ತವೆ. ಫ್ರೆಂಡ್ ಅನ್ನೋದು ಅಲ್ಲಿರೋದಿಲ್ಲ, ಅದರಿಂದ ತೆಗೆದುಬಿಡ್ಬೇಕು ಅದನ್ನ. ಈ ರೀತಿ ಸ್ಟ್ರೆಂತು, ಕರೇಜು, ವೀಕ್ನೆಸ್ಸು, ಹಾನರು. ಸ್ಟ್ರೆಂತ್, ಕರೇಜ್, ಹಾನರ್ ಅನ್ನೋದು ಏನು? ಫುಲ್ ಇದು ಸ್ಟ್ರೆಂತು, ಕರೇಜು, ಹಾನರ್ ಅನ್ನೋದು ಪಾಸಿಟಿವ್. ವೀಕ್ನೆಸ್ ಅನ್ನೋದು ನೆಗೆಟಿವ್. ಅದನ್ನು ನೆಗೆಟಿವ್ನ ತೆಗೆದುಬಿಡಬೇಕು. ಇಷ್ಟೇ ನೋಡಿ. ತುಂಬ ಅದನ್ನು ತಲೆಗೆಡಿಸೋ ಹಾಗಿಲ್ಲ. ತುಂಬ ಈಸಿ ಪ್ರಶ್ನೆ.
ಇನ್ನು ರೀಅರೇಂಜ್ ದ ವರ್ಡ್ಸ್ ಟು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಮೀನಿಂಗ್ಫುಲ್ಲಾಗಿ ಮಾಡಬೇಕು ನೀವು, ಅವ್ರು ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಬರೀಬೇಕು. ಯಾರು ಇರ್ತವೆ ಕೂಡ. 13ನೇದು ಸ್ಟೇಜ್ ಎ ರಾಮನ್ ಮಹರ್ಷಿ ವಾಸ್ ಕೊಟ್ಟಿದ್ದಾರೆ, ಇದನ್ನ ಕರೆಕ್ಟಾಗಿ ಬರೀಬೇಕು. 14ನೇ ಪ್ರಶ್ನೆ ಆರ್ ಫಾರೆಸ್ಟ್ ಅಸ್ ವೆರಿ ಟು ಯೂಸ್ಫುಲ್, ಇದನ್ನ ಬರೀಬೇಕು. 13, 14 ಉತ್ತರ ನೋಡೋಣ. ಸೊ 13, 14 ರಾಮನ ಮಹರ್ಷಿ ವಾಸ್ ಎ ಸೇಜ್. ಪ್ರಶ್ನೆ 14 ಫಾರೆಸ್ಟ್ ಆರ್ ವೆರಿ ಯೂಸ್ಫುಲ್ ಟು ಅಸ್, ಈ ರೀತಿ ಬರಬೇಕು. ಗೊತ್ತಿಲ್ಲ ಅಂದ್ರೂ ಬರಿಬೋದು, ಅದು ಸ್ವಲ್ಪ ಓದ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ. ಇನ್ನು ಪ್ರಶ್ನೆ 15 ಕೋಟ್ ಫ್ರಮ್ ಮೆಮೊರಿ ಇರ್ತದೆ, ಅರ್ಥ ಆಯ್ತಾ, ಅಂದರೆ ಪದ್ಯ ಬರೋದಿರ್ತದೆ ಇಂಗ್ಲೀಷ್ನಲ್ಲಿ. 15ನೇ ಪ್ರಶ್ನೆ ಈ ಪದ್ಯ ಚೆನ್ನಾಗಿ ಓದ್ಕೊಳ್ಳಿ, ಅರ್ಥ ಆಯ್ತಾ, ಪೂರ್ತಿ ಪದ್ಯ ಓದ್ಕೊಳ್ಳಿ. ಅದರಲ್ಲಿ ಯಾವ ಪ್ಯಾರ ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಯಾವ್ದು ಕೇಳಿದ್ದಾರೆ, ಹೀಸ್ ಟ್ರಂಕ್ ಈಸ್ ಲಾಂಗ್ ಡ್ಯಾಶ್ ಬನ್ ಕೇಳಿದ್ದಾರೆ. ವೆರಿ ಒನ್ ಪಾಯಿಂಟು ಓದ್ಕೊಳ್ಳಿ. ಸೊ ನೋಡೋಣ 15ನೇ ಪದ್ಯ ಏನಾಗ್ಬೋದು. ಹೀಸ್ ಟ್ರಂಕ್ ಈಸ್ ಲಾಂಗ್ ಆ್ಯಂಡ್ ಓ ವಾಟ್ ಫನ್ ವೆನ್ ಇಟ್ ಕಮ್ಸ್ ಔಟ್ ಫಾರ್ ಎ ಕೇಕ್ ಆರ್ ಬನ್, ಇದೆ ನೋಡಿ ಉತ್ತರ. ಇನ್ನು ಪ್ರಶ್ನೆ 16 ಗಿವ್ ಒನ್ ವರ್ಡ್ ಆಫ್ ದ ಫಾಲೋಯಿಂಗ್. ಗಿವ್ ಒನ್ ವರ್ಡ್ ಆಫ್ ದ ಫಾಲೋಯಿಂಗ್, ಇಲ್ಲಿ 2 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಒನ್ ವರ್ಡಲ್ಲಿ ನೀವು ಆನ್ಸರ್ ಮಾಡಬೇಕು. 16ನೇ ಪ್ರಶ್ನೆ ಎ ಪ್ಲೇಸ್ ವೇರ್ ಸೇಜಸ್ ಲಿವ್. ಇನ್ನು ಪ್ರಶ್ನೆ 17 ವೇರ್ ದೇರ್ ಇಸ್ ನೋ ಡೇಂಜರ್. 16, 17 ಉತ್ತರ ನೋಡೋಣ. ಸೊ 16 ಆಶ್ರಮ, 17 ಸೇಫ್ ಆಗ್ತದೆ. ಇನ್ನು ಪ್ರಶ್ನೆ 18 ಇಲ್ಲಿಂದ ನಮಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಇಲ್ಲಿ ನಮಗೆ 2 ಮಾರ್ಕ್ಸ್ ಕ್ವಶನ್ಸು ಸ್ಟಾರ್ಟ್ ಆಗ್ತವೆ. ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು 5 ಇರ್ತವೆ, ಟೋಟಲಾಗಿ 10 ಮಾರ್ಕ್ಸು, ಅರ್ಥ ಆಯ್ತಾ, ಪ್ರತಿಯೊಂದಕ್ಕೂ 2 ಅಂಕ. 18ನೇ ಪ್ರಶ್ನೆ ವಾಟ್ ಹ್ಯಾಪನ್ಡ್ ಒನ್ ಡೇ ವೆನ್ ಹಿ ವಾಸ್ ಸಿಟ್ಟಿಂಗ್ ಮೈ ದ ಹಿಲ್ ಸೈಡ್. ಅದೇ ರೀತಿ ಪ್ರಶ್ನೆ 19 ವೈ ವಾಸ್ ಫೈಥಿಯಸ್ ಡೆಲೇಡ್ ವೈಲ್ ರಿಟರ್ನಿಂಗ್. ಪ್ರಶ್ನೆ 20 ವಾಟ್ ಮೇಡ್ ದ ತಮರಿಂದ್ ಟ್ರೀ ಸ್ಪೆಷಲ್ ಟು ದ ಸ್ಪೀಕರ್. ಪ್ರಶ್ನೆ 21 ವಾಟ್ ಡಸ್ ದ ಪೊಯಮ್ ವಿಲ್ ಎನ್ಕರೇಜ್ ಯು ಟು ಬಿಲೀವ್ ಇನ್. ಪ್ರಶ್ನೆ 22 ವೈ ಡಸ್ ದ ವೈಂಡ್ ಕಮ್ ಟು ದ ಚೈಲ್ಡ್. ಸೊ 18ರಿಂದ 22 ಉತ್ತರ ನೋಡೋಣ. 18ರಿಂದ 22. ಸೊ 18, 19, 20, 21, 22 ಆನ್ಸರ್ ಕೊಟ್ಟಿರ್ತೀನಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ, ಅಥವಾ ಬರ್ಕೊಳ್ಳಿ, ಹೆಲ್ಪ್ ಆಗ್ತದೆ ನಿಮಗೆ. ಬರ್ಕೊಳ್ಳಿ, ಸಾಧ್ಯ ಆದರೆ ಬರ್ಕೊಳ್ಳಿ. 18ರಿಂದ 22 ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಇನ್ 3 or 4 ಸೆಂಟೆನ್ಸಸ್. 3 or 4 ಸೆಂಟೆನ್ಸ್ ಕೇಳಿದರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ 4 ಮಾರ್ಕ್ಸ್ ಕ್ವಶನ್ಸು. ನಿಮಗೆ 4 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. ಇಲ್ಲಿ ನೋಡೋಣ 23ನೇ ಪ್ರಶ್ನೆ ಕಂಪ್ಲೀಟ್ ದ ಫಾಲೋಯಿಂಗ್ ಆ್ಯಂಡ್ ರೈಟ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ಬರಬೇಕು ಇಲ್ಲಿ, ಅರ್ಥ ಆಯ್ತಾ. ಕಂಪ್ಲೀಟ್ ದ ಫಾಲೋಯಿಂಗ್ ನಿಮ್ಮ ಬಗ್ಗೆ ಬರಬೇಕು 4 ಮಾರ್ಕ್ಸ್ಗೆ. ಮೈ ನೇಮದಲ್ಲಿ ನಿಮ್ಮ ಹೆಸರು ಬರಬೇಕು. ಮೈ ಫಾದರ್ಸ್ ನೇಮದಲ್ಲಿ ನಿಮ್ಮ ತಂದೆ ಹೆಸರು ಬರಬೇಕು. ಮೈ ಮದರ್ ಮೇಲದಲ್ಲಿ ನಿಮ್ಮ ತಾಯಿ ಹೆಸರು ಬರಬೇಕು. ಮೈ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬರೀಬೋದು, ಅರ್ಥ ಆಯ್ತಾ. ಇವೆಲ್ಲ ಗೊತ್ತಿವೆ ನಿಮಗೆ. ನೋಡಿ ನಿಮ್ಮ ಬಗ್ಗೆನೇ ಬರೆಯೋದಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರು. ನಿಮ್ಮ ಹೆಸರು ಬರಬೇಕು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಹುಟ್ಟಿದ ದಿನಾಂಕ. ನೋಡಿ ತುಂಬ ಈಸಿ ಪ್ರಶ್ನೆ. ಅದೇ ರೀತಿ 24ನೇದು 23ನೇದು ಫಿಕ್ಸ್ ಇದೇ ಇರ್ತದೆ. ಇನ್ನು 24ನೇ ಪ್ರಶ್ನೆ ವಾಟ್ ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್ ಡಸ್ ಡಾಕ್ಟರ್ APJ ಕಲಾಂ ಡಿಸ್ಪ್ಲೇ ಇನ್ ದ ಲೆಸನ್. ನೋಡಿ APJ ಕಲಾಂ ಡಿಸ್ಪ್ಲೇ ಇನ್ ದ ಲೆಸನ್ ಕೇಳ್ತಾರೆ, ಲೀಡರ್ಶಿಪ್ ಬಗ್ಗೆ ಕೇಳಿದರೆ. ಸೊ ಇದು ಕೂಡ ಓದ್ಕೊಂಡಿದ್ರೆ ಬರಿಬೋದು. 24ನೇದು ಇದು ಕೂಡ ಈಸಿನೇ, ಓದ್ಕೊಂಡಿದ್ರೆ ನೀವು ಆರಾಮಾಗಿ ಬರಿಬೋದು. ಸೊ 23, 24 ಆನ್ಸರ್ ಇವೆ ನೋಡಿ ಇಲ್ಲಿ. 23 ದ ಸ್ಟೂಡೆಂಟ್ಸ್ ಆನ್ಸರ್ ದೆಮ್ಸೆಲ್ಸ್. ನೀವಾಗೆ ಬರೀತೀರಾ ನಿಮ್ಮ ಹೆಸರನ್ನ, ಅರ್ಥ ಆಯ್ತಾ. ನಿಮ್ಮ ಹೆಸರು ನೋಡಿ, ನಿಮ್ಮ ಹೆಸರು ಗೊತ್ತಿಲ್ಲ ನಿಮಗೆ, ನಿಮ್ಮ ಹೆಸರು ನಿಮಗೆ ಗೊತ್ತಿದೆ, ತಂದೆ ತಾಯಿ ಹೆಸರು ಗೊತ್ತಿದೆ, ಹುಟ್ಟಿದ ದಿನಾಂಕ ಮುಗೀತು, ನಿಮಗೆ 4 ಮಾರ್ಕ್ಸು ಬಂದೇ ಬಿಡ್ತು. ಇನ್ನು 24ನೇ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೀನಿ ಆನ್ಸರು, ಪಾಸ್ ಮಾಡಿಬಿಟ್ಟು ಆನ್ಸರ್ನ ಓದ್ಕೊಳ್ಳಿ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಏನಾಗ್ತದೆ. ಈಗಾಗಲೇ ಚಾನಲ್ ಕನ್ನಡ, ಇಂಗ್ಲೀಷು, ಪರಿಸರ ಅಧ್ಯಯನ ಪ್ರತಿಯೊಂದು ಇರ್ತವೆ, ಅವನು ಕೂಡ ನೋಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಇದೇ ರೀತಿ ಕ್ವಶನ್ ಇರ್ತದೆ. ಸೊ ಸೇಮ್ ಟು ಸೇಮ್ ಬರ್ತದೆ, ಕ್ವಶನ್ ಚೇಂಜ್ ಆಗ್ಬೋದು, ಬಟ್ ಪ್ಯಾಟರ್ನ್ ಸೇಮ್ ಇರ್ತದೆ. ಥ್ಯಾಂಕ್ ಯು ಸೊ ಮಚ್.